ಈ ಮಂತ್ರ ನಿಮ್ಮನ್ನ ರಜತ್ ಅವರು ಅಣಗಿಸ್ತಾ ಇದ್ರು, ಚುಡಾಯಿಸ್ತಾ ಇದ್ರು, ಕಾಲಿಳಿತಾ ಇದ್ರು, ಮಂತ್ರವಾದಿ ಚೈತ್ರ ಅಂತ ಕೈಯೆಲ್ಲ ಹಿಂಗೆ ಹಾಕ್ಸ್ಬಿಟ್ಟು, ಅಂದ್ರೆ ಹೆದರ್ಕೊಳ್ತಾ ಇದ್ರು ಕೂಡ. ಇವ್ರಿಗೆ ಏನಾದ್ರು ಕಳಪೆ ಕೊಟ್ಬಿಟ್ರೆ ಯಾವ್ದಾದ್ರು ದೇವ್ರಿಗೆ ಬೇಡ್ಕೊಂಡ್ಬಿಟ್ಟು ಹರಕೆ ಹೊದ್ಕೊಂಡಾದ್ರೂ ನಮ್ಮನ್ನ ಸೋಲಿಸ್ತಾಳೆ ಅಂತ. ಮತ್ತೆ ನೀವ್ ಹೇಳಿದ್ದೆಲ್ಲ ಆಗತ್ತೆ ಅನ್ನೋ ರೀತಿಲೇ ಮಾತಾಡ್ತಾ ಇದ್ರು. ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಹೊರಗಡೆ ಎಲ್ರಿಗೂ ಗೊತ್ತು ಚೈತ್ರಾಗೆ ಸಿಟ್ಟು ಬಂತಂದ್ರೆ ಕೊರ್ಗಜ್ಜನೋ ಅಥವಾ ದುರ್ಗಾ ಪರಮೇಶ್ವರಿನೋ ಇನ್ಯಾರನೋ ಎಲ್ಲಾ ದೇವತೆಗಳನ್ನ ನೆನಪು ಮಾಡ್ಕೊಳ್ತಾಳೆ, ದೇವ್ರಿಗೆ ಹರಕೆ ಹೊತ್ಕೊಂಡ್ಬಿಡ್ತಾರೆ, ಆ ಚೀಟಿ ಇಡೋದು ಇದೆಲ್ಲವನ್ನು ನೋಡ್ತಾ ಇದ್ರು ಜನ. ಏನ್ ಹೇಳ್ತೀರಿ? ನಿಮ್ಮನ್ ಮಂತ್ರವಾದಿ ಅನ್ನೋ ಪಟ್ಟ ಬೇರೆ ಕಟ್ಟಿದ್ರು ರಜತ್. ಇಲ್ಲ ಅಂದ್ರೆ ನಾನು ಇನ್ನೊಬ್ಬರ ಸೋಲಿಗೋಸ್ಕರ ಯಾವತ್ತೂ ಭಗವಂತನ ಪ್ರಾರ್ಥನೆ ಮಾಡಲ್ಲ. ನನಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಮಾತ್ರ ಪ್ರಾರ್ಥನೆ ಮಾಡ್ತೀನಿ. ನಾನು ಯಾವಾಗಲೂ ನನಗೆ ಒಳ್ಳೇದು ಕೊಡು ಅಂತಲೂ ಕೇಳೋದು ಬಹಳ ಕಡಿಮೆ. ನಾನು ಕೇಳೋದು ಒಳ್ಳೇದು ಕೊಡು ಅನ್ನೋದಕ್ಕಿಂತ ನನ್ನ ಪಾಲಿಗೆ ಏನಿದೆ ಅದನ್ನು ಕೊಡು, ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸೋ ಶಕ್ತಿ ಕೊಡು ಅಂತಷ್ಟೇ ನಾನು ಭಗವಂತನ ಹತ್ರ ಕೇಳ್ತೀನಿ. ಒಂದಷ್ಟು ಮುದ್ರೆಗಳ ಪ್ರಾಕ್ಟೀಸ್ ನಾನು ಮಾಡ್ತಿದ್ದೆ, ಹಂಗಾಗಿ ತಮಾಷೆ ಮಾಡೋರು. ಅಷ್ಟು ಬಿಟ್ಟರೆ ಏನು, ಅದೇ ಅವ್ರ ಕ್ಯಾಪ್ಟನ್ಸಿಯಿಂದ ನನ್ನನ್ನು ಹೊರಗಡೆ ಇಟ್ಟಾಗ ತುಂಬ ಕೋಪ ಬಂದಿತ್ತು. ನಮ್ಮ ಬಾಲ್ಲೇ ಎತ್ಕೊಂಡು ಹೋಗಿ ಆಮೇಲೆ ನಮ್ಮನ್ನೇ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇಟ್ಟರು ಅನ್ನೋಕೆ ಸಹಜವಾಗಿ ಕೋಪ ಬಂದಿತ್ತು. ಆ ಕೋಪದಲ್ಲಿ ಅವ್ರು ನನ್ನನ್ನು, ಅದಕ್ಕಿಂತ ಮುಂಚೆ ತ್ರಿವಿಕ್ರಮಣ್ಣ ನನ್ನನ್ನು ನೀನು ಫಿಸಿಕಲ್ ಟಾಸ್ಕಲ್ಲಿ ವೀಕು, ನನ್ನ ಆಯ್ಕೆ ಮಾಡ್ಕೋತಾರೆ, ನಿನ್ನ ಆಯ್ಕೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ಕಾರಣಕ್ಕೆ ಒಂದು ಸಲಕ್ಕೆ ನನಗೆ ಇದು ಆಮೇಲೆ ಫಿಸಿಕಲ್ ಟಾಸ್ಕಲ್ಲಿ ಫಿಟ್ಟು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಡೇನೇ ಬಂದಿದ್ರಲ್ಲ, ನಂಗೆ ಮುಂಚೆ ದಿನ ಬೇಜಾರಾಗಿ ದೇವ್ರ ಹತ್ರ ಬೇಡಿದ್ದೆ, ನಾನು ಫಿಸಿಕಲ್ ಟಾಸ್ಕಲ್ಲಿ ವೀಕು ಅಂತ ತುಂಬ ಅವಮಾನ ಮಾಡ್ತಿದ್ದಾರೆ, ಈ ಅವಮಾನಕ್ಕೆ ನೀನೇ ಉತ್ತರ ಕೊಡಬೇಕಮ್ಮ ಅಂತ. ನಾನು ತುಂಬ ಬೇಜಾರಾಗಲಿ ತುಂಬ ಖುಷಿಯಾಗಲಿ ದೇವ್ರ ಮುಂದೆ ಹೋಗಿ ಕೂತ್ಕೊಳ್ತೀನಿ. ಈಗ ಬೇಜಾರು ಖುಷಿ ಎರಡು ಭಗವಂತನೇ ಕೊಡೋದು ಅನ್ನೋದನ್ನ ನಾನು ನಂಬೋಳು. ಹಾಗಾಗಿ ಅದನ್ನು ಬೇಡ್ಕೊಂಡು ನೆಕ್ಸ್ಟ್ ಡೇನೇ ಅದೇ ಅವರೇ ಯಾವ ತ್ರಿವಿಕ್ರಮನ ಜೋಡಿಯಾಗಿ ತಗೊಂಡಿದ್ರು ಅವರೇ ನನ್ನನ್ನು ಫಿಟ್ಟು ಕಾಂಪಿಟೇಟರ್ ಅನ್ನೋ ಕಾರಣ ಕೊಟ್ಟು ಹೊರಗಡೆ ಇಡೋದು ಬಂದಿದ್ದು ನನಗೆಲ್ಲೋ ಗೆಲುವು ಅಂತ ಅನಿಸಿತ್ತು. ಹಂಗಾಗಿ ನಾನು ಅದನ್ನು ಹೇಳಿದ್ದೆ. ಸೊ ಅವ್ರಿಗೆ ಅದು ತುಂಬ ಇರಿಟೇಟ್ ಆಗಿತ್ತು. ಅಂದರೆ ರಜತ್ ಅನ್ಕೊಂಡಿರಲಿಲ್ಲ, ಅವ್ರಿಗೆ ಸೋತಾಗ ಮತ್ತು ಕೋಪ ಬಂತು. ನಾನು ಕೈ ಮುಗ್ದು ಇದಾಗಿ ಕ್ಯಾಪ್ಟನ್ಸಿಂದ ಹೊರಗಡೆ ಬಂದಾಗ ಇನ್ನಷ್ಟು ಕೋಪ ಬಂದಿತ್ತು ಅವ್ರಿಗೆ. ಹಾಗಾಗಿ ಅದನ್ನು ಅನ್ಕೊಂಡ್ರು ಅನ್ಸುತ್ತೆ. ನಾನೇನು ಅಂತ ಇದೆಲ್ಲ ಮಾಡಲ್ಲ, ಬಟ್ ಏನೇ ಬಂದರೂ ಭಗವಂತನ ಕೃಪೆ ಅಂತ ನಾನು ಅನ್ಕೊಳ್ತೀನಿ. ಈ ಜೀವನದಲ್ಲಿ ಏನೇ ಸಿಕ್ಕರೂ ಅದು ಆ ಜಗನ್ಮಾತೆ ಕೊಟ್ಟಿದ್ದು ಅಂತಲೇ ನಾನು ನಂಬೋಳು. ಸೊ ಆ ನಿಟ್ಟಿನಲ್ಲಿ ನಂಗೆ ಅವಳು ಏನು ಕೊಟ್ಟಿದ್ದಾಳೆ ಎಲ್ಲದರಿಂದಲೂ ಒಳ್ಳೆಯದೇ ಆಗಿದೆ. ಹಾಗಾಗಿ ಖುಷಿ ಇದೆ.